ತೆರೆಯ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲೂ ಫೈಟರ್ ನಮ್ಮ ಶಿವಣ್ಣ. ಇದೇ ಮೊದಲ ಬಾರಿಗೆ ತಮ್ಮ ಬದುಕಿನ ಅತಿದೊಡ್ಡ ಹೋರಾಟದ ಕಥೆಯನ್ನೇ ತೆರೆಗೆ ತರಲು ಸಜ್ಜಾಗಿದ್ದಾರೆ. ಸರ್ವೈವರ್ ಎಂಬ ಹೆಸರಿನ ಡಾಕ್ಯುಡ್ರಾಮಾದಲ್ಲಿ ಅವರು ಕ್ಯಾನ್ಸರ್ ವಿರುದ್ಧ ನಡೆಸಿದ ತಮ್ಮ ವೈಯಕ್ತಿಕ ಹೋರಾಟದ ಕಥೆಯನ್ನ ಹೇಳಲಿದ್ದಾರೆ. ಗೀತಾ ಪಿಕ್ಚರ್ಸ್ ನಿರ್ಮಾಣದ ಈ ಚಿತ್ರವನ್ನು ಪ್ರದೀಪ್ ಕೆ ಶಾಸ್ತ್ರಿ ನಿರ್ದೇಶಿಸುತ್ತಿದ್ದು, ಇದು ನೋವು, ಧೈರ್ಯ ಮತ್ತು ಗೆಲುವಿನ ಸ್ಫೂರ್ತಿದಾಯಕ ಪಯಣವಾಗಲಿದೆ. ಈ ಚಿತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ಸಿದ್ಧತೆ ನಡೆಸಿದೆ. ಈಗ ಬರೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ. ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿಯವರು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕೆಲವು ಖಡಕ್ ಹೇಳಿಕೆಗಳನ್ನು ನೀಡಿದ್ದಾರೆ. ನನಗೆ ಸ್ಟಾರ್ ನಟರ ಜೊತೆ ಸಿನಿಮಾ ಮಾಡುವ ಆಸಕ್ತಿಯಿಲ್ಲ, ಹೊಸಬರ ಜೊತೆ ಸಣ್ಣ ಬಜೆಟ್ ಚಿತ್ರ ಮಾಡುವುದೇ ಖುಷಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಶೆಟ್ಟಿ ಗ್ಯಾಂಗ್ ಎಂಬ ಟೀಕೆಗೆ ಉತ್ತರಿಸಿದ ಅವರು, ಬೇರೆಯವರ ಬಗ್ಗೆ ಮಾತನಾಡುವ ಬದಲು ನೀವು ನಿಮ್ಮದೇ ಗ್ಯಾಂಗ್ ಕಟ್ಟಿ ಸಿನಿಮಾ ಮಾಡಿ ಎಂದು ಟೀಕಾಕಾರರಿಗೆ ನೇರವಾಗಿಯೇ ಟಾಂಗ್ ನೀಡಿದ್ದಾರೆ. ಇನ್ನು ಕಾಟೇರ ಚಿತ್ರದ ಮೂಲಕ ಗಮನ ಸೆಳೆದಿದ್ದ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ತಮ್ಮ ಎರಡನೇ ಚಿತ್ರವನ್ನು ಅಂತಿಮಗೊಳಿಸಿದ್ದಾರೆ. ಬರೋಬ್ಬರಿ 1.5 ವರ್ಷಗಳ ನಂತರ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ನೆಕ್ಸ್ಟ್ ಲೆವೆಲ್ ಎಂಬ ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕ ಅರವಿಂದ್ ಕೌಶಿಕ್ ಅವರ ಪ್ರಕಾರ, ಕಥೆಗೆ ಒಬ್ಬ ಮಾಡ್ರನ್ ಕನ್ನಡದ ಹುಡುಗಿಯೇ ಬೇಕಿತ್ತು ಎಂಬ ಕಾರಣಕ್ಕೆ ಆರಾಧನಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಚಿತ್ರದ ಚಿತ್ರೀಕರಣ ನವೆಂಬರ್ನಿಂದ ಆರಂಭವಾಗಲಿದೆ. ಇವಿಷ್ಟು ಇವತ್ತಿನ ಕೆಲವು ಪ್ರಮುಖ ಸಿನಿಮಾ ಅಪ್ಡೇಟ್ಗಳು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ವೇಗ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.